ಆತ್ಮನು ಅವಿಕಾರಿ. ಆದರೆ ಇಲ್ಲಿ ದೋಷಗಳು ಕರ್ಣಾದಿಗಳ ಸಂಬಂಧದಿಂದ, ವ್ಯಕ್ತಿಗಳ ಸಂಬಂಧದಿಂದ ಒಬ್ಬ ವ್ಯಕ್ತಿಗೆ 4 ವ್ಯಾವಹಾರಿಕ ದೋಷ ಬಂದಂತೆ ಒಬ್ಬ ಆತ್ಮನಿಗೆ ಇಲ್ಲಿ ಕರ್ಣಾದಿಗಳ ಸಂಘದಿಂದ ತೋರುವುದೇ ವಿನಃ ತೋರಿದ್ರು ಕೂಡ ಆತ್ಮನು ನಿಸ್ಸಂಗ. ಆತ್ಮನು ಅವುಗಳಲ್ಲಿ ಬೆರೆತುಕೊಂಡಿದ್ದರೂ ಬೇರೆ ಬೇರೆಯಾಗಿ ರೂಪಾಂತರವನ್ನು ಹೊಂದದೆ. ಆತ್ಮ ಅದರಲ್ಲಿ ಕೂಡಿದನ, ಇಲ್ಲಂತಲ್ಲ. ಹೆಂಗಂದ್ರೆ ಚಂದ್ರ ನೀರಿನಲ್ಲಿ ಕೂಡಿದಂತೆ. ಹೇಗೆ ಕೂಡನ್ರಿ ಆತ್ಮ? ಚಂದ್ರ ನೀರಿನಲ್ಲಿ ಕೂಡಿದಂತೆ. ಕೂಡಿದ್ರು ಕೂಡ ಚಂದ್ರನಿಗೆ ಏನಾದರೂ ವಿಕಾರ ಆಗ್ಯದೇನು? ಆಗಿಲ್ಲ. ಅದರಂತೆ ಆತ್ಮನು ಕರ್ಣಾದಿಗಳಲ್ಲಿ ಕೂಡಿದಂತೆ ಕೂಡಿದ್ದರೂ ಕೂಡ ಚಂದ್ರನಿಗೆ ರೂಪಾಂತರವಾಗದಂತೆ ಅವುಗಳನ್ನ ಅರಿಯುತ್ತಾ ಸಾಕ್ಷಿಕನಾಗಿರುತ್ತಾನೆ. ಚಂದ್ರನಿಗೆ ಸಾಕ್ಷಿ ನೋಡ್ರಿ ಎಲ್ಲ, ಮಲಿನತ್ವದ ಸಾಕ್ಷಿ. ಯಾಕೆ? ಚಂದ್ರ ನೋಡ್ತಾನಂತ ಅರ್ಥ ಮಾಡೋದಲ್ಲಿ. ಚಂದ್ರ ಹರಿತಾನೇನು? ಇಲ್ಲ, ತಾನು ಹರಿಯುವುದನ್ನು ಚಂದ್ರ ನೋಡ್ತಾನೆ. ತಾನು ಮಲಿನ ಆದದ್ದು ಚಂದ್ರ ನೋಡ್ತಾನೆ. ತಾನು ತಿರುಗೋದು ಚಂದ್ರ ನೋಡ್ತಾನೆ. ತಾನು ತೆರೆಯಲ್ಲಿ ಮೇಲೆ ಕೆಳಗೆ ಎದ್ದು ಬೀಳೋದು ನೋಡ್ತಾನೆ. ಆದರೆ ತನಗೆ ಯಾವ ಪರಿಣಾಮ ಇಲ್ಲ, ಸಾಕ್ಷಿ ಆಗಿರುತ್ತಾನಂತ. ಹಾಗೆ ವಿವಿಧವಾಗಿಯೇ ಕರ್ಣದೋಷ. ಕರ್ಣದೋಷಗಳು ಒಂದೊಂದು ಪ್ರಕಾರ ಇಲ್ಲ. ಕಾರಣ ಅನಂತ ರೀತಿ ದೋಷಗಳಂತ. ಆ ಅನಂತ ದೋಷಗಳು ದೋಷದಿ ವ್ಯವಹರಿಸುವನು. ಅನಂತ ದೋಷದಲ್ಲಿ ವ್ಯವಹಾರ ಕಂಡ್ರು ಕೂಡ ಪ್ರತ್ಯಗಾತ್ಮ, ಆ ಪ್ರತ್ಯಗಾತ್ಮನು ಆತ ವ್ಯವಹಾರ ಮಾಡಿದಂಗೆ ಕಾಣ್ರು ಕೂಡ ಆತ್ಮನು ಅದ್ವಯ ರೂಪಾಗಿ, ಅಂದ್ರೆ ಒಬ್ಬ ಚಂದ್ರನೇ ಅನಂತ ರೀತಿಯಾಗಿ ತೋರಿದ ಉಪಾಧಿಯಿಂದ. ಅದರಂತೆ ಆತ್ಮ ಒಬ್ಬನೇ ಆಗಿ ದೇಹದ ಕರ್ಣಾದಿಗಳ ದೋಷದಿಂದ ಅನಂತ ಕಂಡರೂ ಕೂಡ ಅವನು ಅವಿಕಾರಿ, ಭವವಿದೂರನು. ಅಂದ್ರೆ ಅವನಿಗೆ ಮರಣವೇ ಇಲ್ಲದವನು, ಭವದೂರ. ಚಂದ್ರನು ವಿವಿಧ ಕಲ್ಮಶ ಜಲದೊಳಗೆ ಪ್ರತಿಬಿಂಬಿಸಿ ನಟಿಸಲ್ಕೆ ಅದರ ಓಲ್ ಅಪ್ಪುವನೆ, ಅಂದ್ರೆ ಅದರಂತೆ ಆಗ್ತಾನೇನೋ ಒಂದು ಇಲ್ಲ ಅಂತ ಅರ್ಥ ಆಯ್ತಲ್ಲ ನಿಮ್ಗೆ? ಚಂದ್ರ ಆ ನೀರಿನಂತೆ ಆಗಿಲ್ಲ, ಅದರಂತೆ ಆತ್ಮ ಆ ಮನ ಬುದ್ಧಿ ಚಿತ್ತಗಳಂತೆ ಆಗಿಲ್ಲ. ಈ ರೀತಿ ತಿಳಿಯಲ್ಕೆ ಯಾರು ವಿಚಾರ ಮಾಡಿ ತಿಳಿತಾರಮ್ಮ ಅವ್ರಿಗೆ ಮಾತ್ರ ಅಂತ ಅರ್ಥ ಮಾಡೋದು. ವಿಚಾರ ಮಾಡಿ ತಿಳಿದವ್ರಿಗೆ, ತಿಳಿದವ್ರಿಗೆ ಅಲ್ಲ ಅಂತ. ಈ ರೀತಿ ಆತ್ಮನು ಕರ್ಣಗಳೊಡನೆ ಬೆರೆತರು ಅವುಗಳ ವಿಕಾರವಿಲ್ಲ ಅಂತ ಹೇಳಿದ್ರು. ಈಗ ಆತ್ಮ ಕರ್ಣಗಳಲ್ಲಿ ಬೆಳೆತರು ಅಂದ್ರೆ ಕೂಡಿದರು, ಅವುಗಳಿಗೆ ಸಾಕ್ಷಿಯಾಗಿದ್ದಾನೆ. ಅದಕ್ಕ ನಮ್ಮಲ್ಲಿ ಇರುವಂತ ನಾವು ಆತ್ಮ ಸ್ವರೂಪ ಜ್ಞಾನ ಏನಿದೆ
ಆ ಜ್ಞಾನ ಎಲ್ಲಾ ಕರ್ಣಾದಿಗಳ ಸಾಕ್ಷಿಯಾಗನಂತ ತಿಳ್ಕೋಬೇಕು. ಈ ರೀತಿ ಹೇಳಿದ ಮೇಲೆ ಸಾಕ್ಷಿಯಾಗಿರುವುದು ಎಂತು? ಅದರಲ್ಲಿ ಇದ್ದು ಸಾಕ್ಷಿಯಾಗಿ ಇರ್ಲಿಕ್ಕೆ ಹೇಗೆ? ಆ ಸಾಕ್ಷಿ ಅಂತ ಹೇಳ್ತಲ್ಲ, ಸಾಕ್ಷಿಯ ಲಕ್ಷಣವೇನು? ಮತ್ತು ಆತ್ಮನ ಯಾವ ಸಾಕ್ಷ್ಯ ಇದ್ದಾನೆಂದು ಅರಿತುಕೊಳ್ಳುವುದಕ್ಕೆ ತಿಳಿಲಿಕ್ಕೆ ಉಪಮಾನವೇನು ಎಂಬ ಪ್ರಶ್ನೆಗಳಿಗೆ ಆತ್ಮನು ಸರ್ವ ಕರ್ಣೇಂದ್ರಿಯಗಳನ್ನ ಅರಿಯುತ್ತಾ, ಆತ್ಮ ಹೇಗಂದ್ರೆ ಸರ್ವ ಕರ್ಣಗಳನ್ನು ಅರಿಯುತ್ತಾ ಅಂದ್ರು, ಅಂದ್ರೆ ತಿಳಿಯುತ್ತಾ. ಒಬ್ಬ ಆತ್ಮ ಕರ್ಣಗಳು ಸಾಕಷ್ಟು ಹಲವು, ಜ್ಞಾನೇಂದ್ರಿಯಗಳು ಹಲವು ಅಂದ್ರೆ ಬೇರೆ ಬೇರೆ. ಅಂದ್ರೆ 5 ಇದ್ರು ಕೂಡ 5 ಜ್ಞಾನೇಂದ್ರಿಯಗಳ ವ್ಯವಹಾರ ಬೇರೆ. ಅದು ಹೇಗೆ ಬೇರೆ ಅಂತಂದ್ರೆ, ಜ್ಞಾನೇಂದ್ರಿಯದಲ್ಲಿ ಕಣ್ಣು ಕೂಡ ಒಂದು ಜ್ಞಾನೇಂದ್ರಿಯ, ಅದು ರೂಪವನ್ನೇ ನೋಡ್ತದಷ್ಟೆ. ಇನ್ನೊಂದು ರಸವನ್ನೇ ತಿಳಿತದಷ್ಟೆ, ಇನ್ನೊಂದು ವಾಸನೆಯನ್ನ ತಿಳಿತದಷ್ಟೆ. ಈ ರೀತಿ ಕರ್ಮೇಂದ್ರಿಯಗಳು 5 ಇದ್ರು ಕೂಡ ಅವುಗಳ ವ್ಯವಹಾರ ಬೇರೆ ಬೇರೆ. ಕಾಲು ನಡೆಯುವುದು, ಕೈ ಹಿಡಿಯುವುದು. ಇದರಂತೆ ಮನಸ್ಸು ಕೂಡ ಅದು ಒಂದೇ ಪ್ರಕಾರ ಇಲ್ಲ, ಸಂಕಲ್ಪ ಮಾಡ್ತದ, ವಿಕಲ್ಪ ಮಾಡ್ತದ, ಕಾಮ ಕ್ರೋಧಾದಿಗಳಿಂದ ಕೂಡದ, ಸುಖ ದುಃಖವನ್ನ ಪಡ್ತದ. ಈ ರೀತಿ ಇನ್ನೂ ಹಲವು ಬುದ್ಧಿ ಚಿತ್ತಗಳನ್ನು ವಿಚಾರ ಮಾಡಿದ್ರೆ ಕೆಲವರಿಗೆ ನೆನಪಿನ ಶಕ್ತಿ ಅಥವಾ ಸ್ಮರಣ ಶಕ್ತಿ ಬಹಳ ಇರ್ತದ, ಕೆಲವರಿಗೆ ಇರೋದೇ ಇಲ್ಲ. ಕೆಲವರಿಗೆ ಬುದ್ಧಿ ಅಂದ್ರೆ ವಿಚಾರ ಮಾಡೋ ಶಕ್ತಿ ಬಹಳ ಇರ್ತದ, ಕೆಲವರಿಗೆ ಬುದ್ಧಿಯಲ್ಲಿ ವಿಚಾರ ಶಕ್ತಿ ಇರೋದಿಲ್ಲ. ಇಷ್ಟೆಲ್ಲಾ ಕರ್ಣಗಳು ಒಂದೇ ನಮ್ಮ ದೇಹದಲ್ಲಿ హలో ఒక నిమిషం కనెక్ట్ చేస్తాను. ಹಲೋ ಕಟ್ ಆಗಿತ್ತಲ್ರಿ? ಕಟ್ ಆಯ್ತು ಕನೆಕ್ಟ್. ಇಷ್ಟೆಲ್ಲಾ ಕರ್ಣಗಳಿದ್ದು ಆ ಎಲ್ಲಾ ಕರ್ಣಗಳಿಗೆ ನಿರಂತರವಾಗಿ ಕಾರ್ಯವನ್ನ ಮಾಡ್ತಾ ಇದ್ದವು. ಮನಸ್ಸು ನಿರಂತರವಾಗಿ ಕಾರ್ಯ, ಜ್ಞಾನೇಂದ್ರಿಯ ಕಾರ್ಯಗಳು, ಕರ್ಮೇಂದ್ರಿಯ ಕಾರ್ಯಗಳು ನಡೆದ್ರು ಕೂಡ ಈ ಎಲ್ಲಾ ಕರ್ಣಗಳನ್ನ ಒಬ್ಬನೇ ಸಾಕ್ಷಿಯಾಗಿ ಹೇಗೆ ನೋಡುವನು? ಸಾಕ್ಷಿ ಅಂತ ಹೇಳ್ತಾರಲ್ಲ ನೀವು, ಅದನ್ನ ಯಾವ ರೀತಿ ತಿಳ್ಕೊಬೇಕು? ಸಾಕ್ಷಿ ಅಂದ್ರೆ ಯಾವ ರೀತಿ ಅರ್ಥವನ್ನು ಮಾಡ್ಬೇಕು, ಮತ್ತು ಆ ಸಾಕ್ಷಿಯ ಲಕ್ಷಣ ಏನು? ಅದಕ್ಕೇನು ಮನಸ್ಸು ಇದ್ದಂಗ ಅದು, ಬುದ್ಧಿ ಇದ್ದಂಗ ಅದು, ಆ ಕಣ್ಣು, ಕೈ, ಕಾಲು, ಕಿವಿ, ಮೂಗು ಈ ತರ ಲಕ್ಷಣದಿಂದ ಕೂಡಿದೆಯೋ ಅಥವಾ ನಿರ್ಲಕ್ಷಣವಾಗಿ ಇದೆಯೋ? ಲಕ್ಷಣ ಇದ್ರೆ ಅದು ಯಾವ ರೀತಿ ಆದಂತ ಹೇಳ್ಬೇಕು.
ಲಕ್ಷಣ ಇಲ್ಲಂದ್ರೆ ಲಕ್ಷಣ ಇಲ್ಲದ ವಸ್ತು ಯಾವ ರೀತಿ ತಿಳಿಬೇಕು ಅನ್ನುವಂಥದ್ದನ್ನ ನಾವು ತಿಳಿಬೇಕಾಗಿದ್ರೆ ಮುಂದಿನ ಶ್ಲೋಕದಲ್ಲಿ ಆ ಯಾವ ಸಾಕ್ಷಾತ್ಕಾರವಾದಂತ ಕೂಟಸ್ಥ ಅಥವಾ ಪ್ರತ್ಯಗಾತ್ಮ ಅಂತ ಏನ್ ಕರಿತೀವಿ, ಆ ಪ್ರತ್ಯಗಾತ್ಮ ಕೂಟಸ್ಥನ ವಿವರಣೆಯನ್ನ ಮುಂದಿನ ಶ್ಲೋಕ ಅಂದ್ರೆ 24ನೇ ಶ್ಲೋಕದಲ್ಲಿ ಅದರ ವಿಚಾರವನ್ನ ನಮ್ಮ ಅನುಭವಕ್ಕೆ ತರುವಂತೆ ಗ್ರಂಥಕರ್ತರು ಇಲ್ಲಿ ಕೂಡ ಹೇಳ್ತಾರೆ. ಹೇಗೆಪ್ಪ ಅಂದ್ರೆ ಕರ್ಣ ಇಂದ್ರಿಯ ಯಶಿ ನಿಜ ಕೃತ್ಯ ವೃಥೋ ಪುರುಷ ಖಲು ಸಾಕ್ಷಿಕ ಏನ ತನ್ಯೋ ಜನಯೋ ಬಹಿರ್ ಅಂತರ ಸಂಸರತೋ ಸದನೆ ಸುಖ ದೇಹಾಳ ದೀಪಮಾನ್. ಇಲ್ಲಿ ಒಂದು ದೃಷ್ಟಾಂತವನ್ನ ಹೇಳ್ತೇವೆ, ಅದನ್ನ ದ್ರಾಷ್ಟಾಂತದ ಮುಖಾಂತರವಾಗಿ ಸಾಕ್ಷಿ ಹೇಗೆ ಇರುವನು, ಸಾಕ್ಷಿ ಇರುವಿಕೆ ಏನು ಅಂತದನ್ನ ವಿಚಾರ ಮಾಡ್ರಿ ಅಂತ ಹೇಳಿಕೊಂಡು ಸಣ್ಣ ನಮ್ಮ ಎಲ್ಲರ ಪ್ರತಿನಿತ್ಯ ಜೀವನದಲ್ಲಿ ಅನುಭವಕ್ಕೆ ಬರುವಂತ ದೃಷ್ಟಾಂತವನ್ನೇ ಇಲ್ಲಿ ಹೇಳ್ತಾರ ಅವರು. ಏನ್ ದೃಷ್ಟ ಅಂದ್ರೆ ದೇಹಾಳ ದೀಪವ ಅಂದ್ರೆ ಮನೆಯ ಒಳಗಡೆ ಇರುವಂತ ಒಂದು ದೀಪ, ಮೊದಲ ಕಾಲದ ದೀಪ, ಈಗೆಲ್ಲ ಲೈಟ್ ಅಂತೀವಿ ನಾವು. ಅದ್ ಏನ್ ಮಾಡ್ತದಂದ್ರೆ ಮನೆಯ ಒಳಗಡೆಯ ಮತ್ತು ಹೊರಗಡೆ, ಈಗ ನಾವು ಕೆಲವು ಸಲ ಮಧ್ಯದಲ್ಲಿ ಮನೆಯ ಮಧ್ಯದಲ್ಲಿ ಒಂದು ಲೈಟ್ ಅನ್ನು ಹಾಕಿದಾಗ ವಸ್ತುವಿನ ಮುಂದ ಬಾಗಿಲ ಮುಂದ ಒಂದು ಲೈಟ್ ಹಾಕಿದಾಗ ಆ ದೀಪದ ಬೆಳಕು ಮನೆಯ ಒಳಗನು ಬರ್ತದ ಮತ್ತು ಹೊರಗನು ಬೀಳ್ತದ. ಮತ್ತೆ ಹೊಳಗಿನವರು ಏನು ಮಾಡ್ತಾರ ಅನ್ನುವಂಥದ್ದು ಗೊತ್ತು ಮಾಡಿಸ್ತದ, ಹೊರಗಿನವರು ಏನು ಮಾಡ್ತಾರ ಅಂತ ಆ ದೀಪ ತಿಳಿತದ. ಅಂದ್ರೆ ತಾನು ವ್ಯವಹಾರ ಮಾಡಂಗಿಲ್ಲ, ತಾನು ತಿರುಗಾಡೋದಿಲ್ಲ, ತಾನು ಓಡಾಡೋದಿಲ್ಲ, ತಾನು ಯಾವ ವಸ್ತು ಅಲ್ಲ, ಎಲ್ಲಾ ವಸ್ತುಗಳ ಓಡಾಡುವ ತಿರುಗಾಡುವ ಎಲ್ಲವನ್ನ ಸಾಕ್ಷಿಯಾಗಿ ತಿಳಿತಾರೆ. ಅದಕ್ಕೇನಂತೇವ್ರಿ? ಸಾಕ್ಷಿ. ತಾನು ವ್ಯವಹಾರ ಮಾಡಿರಬಾರದು, ಎಲ್ಲಾ ವ್ಯವಹಾರವನ್ನ ಅರಿಯುವಂತ ಅರಿವು ಯಾವುದಕ್ಕಾದ ಅದು ದೀಪ. ಅರೆ ತನ್ನ ಬೆಳಕು ಬೇರದಷ್ಟ, ಎಲ್ಲಾ ವ್ಯವಹಾರಕ್ಕೆ ಸಾಕ್ಷಿ, ತಾನು ಯಾವ ವ್ಯವಹಾರ ಮಾಡಂಗಿಲ್ಲ. ಅದಕ್ಕೆ ಮನೆಯ ಹೊಸ್ತಿಲ ಮೇಲಿರುವ ದೀಪವು ಆ ಮನೆಯ ಒಳಗೂ ಹೊರಗೂ ವ್ಯವಹರಿಸುವ ಜನರನ್ನು ಬೆಳಗುತ್ತ, ಜನರನ್ನ ಪ್ರಕಾಶ ಮಾಡ್ತಾರಲ್ಲ, ಆ ರೀತಿ ಸಾಕ್ಷಿಯಾಗಿರುವಂತೆ ಆತ್ಮನು ವಿಷಯಗಳನ್ನು ಧಾರಣ ಮಾಡುವ, ಆತ್ಮ ನಮ್ಮ ದೇಹದಲ್ಲಿ ಮನಸ್ಸಾದಿಗಳು ಏನ್ ಮಾಡ್ತಾವೆ? ವಿಷಯಗಳ ವ್ಯವಹಾರ ಮಾಡ್ತವೆ. ಮನಸ್ಸೇ ವಿಷಯಾದಿಗಳ ವ್ಯವಹಾರವನ್ನು ಮಾಡುವುದು. ಮನಸ್ಸು ಅದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ವ್ಯಾಪಾರವನ್ನ ಮಾಡುವುದು ಮನಸ್ಸಿನ ವ್ಯಾಪಾರ. ಅಂತ ಕರ್ಣಗಳನ್ನ
ಶ್ರೋತಾದಿ ಹೊರಗಿನ ಇಂದ್ರಿಯಗಳನ್ನು ಅರಿಯುತ್ತಾ ಸಾಕ್ಷಿ ರೂಪನಾಗಿರುತ್ತಾನೆ. ಸಾಕ್ಷಿಯಲ್ಲಮ್ಮ, ಮನಸ್ಸು ವ್ಯವಹಾರ ಮಾಡೋದನ್ನ ನೀ ತಿಳಿತಿದ್ದಂತೆ ನೀನು ದೀಪ ಇದ್ದಂತೆ ಆತ್ಮನಿಂದ ಸಾಕ್ಷಿಯಾಗಿದ್ದೆ. ಸಾಕ್ಷಿಯಾಗಿದ್ದೆ ಹೇಗಂದ್ರೆ ಮತ್ತೆ ವಿಶೇಷ ಅರ್ಥವನ್ನಿರ್ತಾರ. ಅವತಾರಿಕೆಯಲ್ಲಿ ಪ್ರಶ್ನಿಸಿದ ಸಾಕ್ಷಾತ್ಮನ ಲಕ್ಷಣವೆಂತಂದ್ರೆ ಹೇಗೆಂದ್ರೆ ಉದಾಸೀನತ್ವೇ ಸತಿ ಬೋಧ ಸಾಕ್ಷಿ ಅಂತ. ಅಂದ್ರೆ ಯಾವ ಚೈತನ್ಯವೂ ನಿರ್ವಿಕಾರವಾಗಿಯೂ ಉದಾಸೀನವಾಗಿಯೂ ಇದ್ದು ಬುದ್ಧಾದಿಗಳನ್ನ ಪ್ರಕಾಶ ಮಾಡುತ್ತದೆಯೋ ಅದುವೇ ಸಾಕ್ಷಿಯಾದ ಆತ್ಮವು. ಚೈತನ್ಯ ರೂಪ ಆಗಿದ್ದು ಅದು ನಿರ್ವಿಕಾರ ಆತ್ಮ. ಆತ್ಮ ಜಡ ಅಲ್ಲ, ಆತ್ಮ ಚೇತನ. ಆತ್ಮ ಆಕಾರ ಇಲ್ಲ, ಆತ್ಮ ನಿರ್ವಿಕಾರ. ಅದು ಆಗಿದ್ದು ಜಡದಿಂದ ಕೂಡಿದ ಆಕಾರದಿಂದ ಕೂಡಿದ ಯಾವುದೇ ವಸ್ತುವನ್ನ ಅರಿಯುವಂತ ಶಕ್ತಿ ಉಂಟು, ಅದೇ ಆತ್ಮ. ಆತ್ಮಗೆ ಆಕಾರ ಇಲ್ಲ, ಆಕಾರ ಇದ್ದಂತ ಬುದ್ಧಿಯ ಕೆಲಸವನ್ನ, ಮನಸ್ಸಿನ ಕೆಲಸವನ್ನ, ಅಹಂಕಾರವನ್ನ ಪ್ರಕಾಶ ಮಾಡ್ತದಂತ. ಅಂದರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬಗಳಿಗೂ ಪ್ರಕಾಶಿಸುವ ಹಾಗೆ ಮಾಡಬೇಕು. ಆತ್ಮನಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಬರ್ತಾವ, ಮುಂದೆ ಬರ್ತಾವು. ಆ ಚೈತನ್ಯವೇ ಸಾಕ್ಷಿ ಎನ್ನಲ್ಪಡುತ್ತದೆ. ಅದಕ್ಕೆ ಸಾಕ್ಷಿ ಸಾಕ್ಷಿ ಅಂತ ಕರಿತೀವಿ ನಾವು. ಪ್ರಪಂಚದಲ್ಲಿ ಯಾವ ಪುರುಷನು ಪರಸ್ಪರ ಜಗಳ ಮಾಡುವ ಇಬ್ಬರಿಗೆ ಸಾಮಾನ್ಯವಾಗಿ ಪ್ರಪಂಚದ ಸಾಕ್ಷಿಯನ್ನು ತಿಳ್ಕೊಂಡ್ರೆ ಪಾರಮಾರ್ಥದ ಸಾಕ್ಷಿಯ ಬಗ್ಗೆ ನಿಶ್ಚಿತ ಆಗ್ತದೆ. ಎರಡು ವ್ಯಕ್ತಿಗಳು ಕೂಡಿ ಒಂದು ವ್ಯವಹಾರವನ್ನು ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಮೂರನೇ ವ್ಯಕ್ತಿ ಒಬ್ಬ ಸಾಕ್ಷಿ ಬೇಕು. ಮೂರನೇ ವ್ಯಕ್ತಿ ಯಾರಮ್ಮ? ಸಾಕ್ಷಿ. ವ್ಯವಹಾರ ನಡೆಯೋದು ಇಬ್ಬರ ಮಧ್ಯದಲ್ಲಿ. ಸಾಕ್ಷಿಯ ಎದುರುಗಡೆ ವ್ಯವಹಾರ ನಡೆದ್ರು ಕೂಡ ಇಲ್ಲಿ ಏನಾಗದ ಅಂತ ಹೇಳಿದ್ರೆ ಯಾವ ಪರಸ್ಪರ ಜಗಳ ಮಾಡುವ ಇಬ್ಬರಿಗೆ ಭಿನ್ನವಾಗಿದ್ದು ಆ ಇಬ್ಬರ ಜಗಳವನ್ನ ಅಪರೋಕ್ಷವಾಗಿ ನೋಡಿಯೂ ಉದಾಸೀನ. ಮೂರನೇ ವ್ಯಕ್ತಿ ಇಬ್ಬರು ಜಗಳ ನೋಡಿದ್ರು ಕೂಡ ಆ ಜಗಳದ ಸಂಬಂಧ ಏನಂತ ತನಗೆ ಆಗದೆ ತಾನು ಸಾಕ್ಷಿಯಾಗಿ ಉದಾಸೀನದಿಂದ ಇರ್ತಾನೆ ನೋಡ್ರಿ ಆ ವ್ಯಕ್ತಿ. ಯಾರು ಸಾಕ್ಷಿ ಆದವನು. ಅಂತೆ ಆತನಿಗೆ ಪಕ್ಷಪಾತ ರಹಿತ ಅಂತ. ಇಬ್ಬರ ಜಗಳದಲ್ಲಿ ಯಾರ ಪಕ್ಷದವನಲ್ಲ ಅವನು. ಆ ಕಾರಣ ಉದಾಸೀನಾಗಿರ್ಬೇಕಾಯ್ತು. ಒಂದ್ ವೇಳೆ ಮೂರನೇ ವ್ಯಕ್ತಿ ಯಾವುದೇ ಪಕ್ಷದ ಸಂಘವನ್ನ ಮಾಡಿದ್ರೆ ಅವನಿಗೆ ಜಗಳವಾಡದವನ ಸುಖ ದುಃಖಗಳು ಇವನಿಗೆ ಆಗ್ತವೆ. ಆದ್ರೆ ಇವನು ಸಾಕ್ಷಿ ಸಂಬಂಧ ಇಲ್ಲ.
ಹಾಗೆ ಆ ಪುರುಷನಿಗೆ ಸಾಕ್ಷಿ ಅಂತ ಕರಿತೀವಿ ನಾವು. ಇದರಂತೆಯೇ ಯಾವ ಚೈತನ್ಯವು ಉದಾಸೀನನಾಗಿದ್ದು ಬುದ್ಧಾದಿ ಸರ್ವವನ್ನ ಪ್ರಕಾಶಲ್ಪಡುತ್ತದೆಯೋ ಆ ಚೈತನ್ಯ ಸಾಕ್ಷಿ ಎನ್ನಲ್ಪಡುತ್ತದೆ. ಆ ಬುದ್ಧಿ ಸಾಕ್ಷಿ. ಚೈತನ್ಯದ ಪ್ರಕಾಶನೇ ಬುದ್ಧಿಯಲ್ಲಿ ಬೀಳ್ತದೆ. ಅಂದ್ರೆ ಬುದ್ಧಿಯ ನಿಶ್ಚಯ ನಿರ್ಣಯ ಮಾಡೋದಕ್ಕೆ ಸಾಕ್ಷಿ ವಿನಃ ಆ ಬುದ್ಧಿಯಿಂದ ತಪ್ಪು ಮಾಡಿದ್ನೋ ಬುದ್ಧಿಯಿಂದ ಸರಿ ಮಾಡಿದ್ನೋ ಸಾಕ್ಷಿ ಸಂಬಂಧ ಇಲ್ಲ. ಅದು ಬುದ್ಧಿಗೆ ಸಂಬಂಧಪಟ್ಟದ್ದು. ಅದರಂತೆ ಇಲ್ಲಿ ಬುದ್ಧ ಸಾಕ್ಷಿ ಎಂದಷ್ಟು ಮಾತ್ರ ಸಾಕ್ಷಿಯ ಲಕ್ಷಣ ಒಂದು ಹೇಳಿ ಆ ಲಕ್ಷಣ ಹೇಗಿರ್ಬೇಕಂದ್ರೆ ಉದಾಸೀನತ್ವೇ ಸತಿ ಅಂತ ಯಾಕೆ ಹೇಳ್ಯಾರಂದ್ರೆ ಪರಸ್ಪರ ಜಗಳ ಮಾಡುವ ಪುರುಷರಲ್ಲಿಯೂ ಸಾಕ್ಷತ್ವವು ಉಂಟಾಗಬೇಕಾಗ್ತದೆ. ಆದರೂ ಆ ಪುರುಷನನ್ನು ಸಾಕ್ಷಿಗಳೆಂದು ಯಾರು ಹೇಳುವುದಿಲ್ಲ. ಅವ್ರಿಗೆ ಜಗಳ ಆಡ್ತೀವಂತ ಅವ್ರಲ್ಲಿ ಇಲ್ಲ ಅಂದ್ರೆ ಸಾಕ್ಷಿ ಆದವ್ರಿಗೆ ಜಗಳ ಆಡೋರ್ಲಿನೂ ಇದೆ, ನೋಡಿದವನಿಗೂ ಕೂಡ ಇದೆ. ಆದರೆ ಇಲ್ಲಿ ಉದಾಸೀನತ್ವ ಸತಿ ಅಂತ ಯಾಕೆ ಹೇಳಿದಂದ್ರೆ ಪುರುಷನನ್ನು ಸಾಕ್ಷಿಗಳೆಂದು ಯಾರು ಹೇಳುವುದಿಲ್ಲ. ಆದ್ದರಿಂದ ಆ ಸಾಕ್ಷಿ ಉದಾಸೀನತ್ವ ಸತಿ. ಅವನು ಉದಾಸೀನಾಗಿರ್ಬೇಕಂದ್ರೆ ಕ್ರೋಧದಿಂದ ಕೂಡಿರಬಾರದು. ಹೌದಲ್ರಿ? ಆ ಜಗಳದ ಸಂಬಂಧದಲ್ಲಿ ಕೂಡಬಾರದು. ಕೂಡಿದ್ರೆ ಅವನೊಬ್ಬನು ಆ ವ್ಯವಹಾರಕ್ಕಿನ ಆಗ್ತಾನೆ ವಿನ ಸಾಕ್ಷಿ ಆಗೋದಿಲ್ಲ. ಅದರಂತೆ ಇಲ್ಲಿ ಕೂಡದೆ ಉದಾಸೀನತ್ವನಾಗಿ ಇರ್ತಕ್ಕಂಥದ್ದು ಸಾಕ್ಷಿ. ಈ ರೀತಿ ಆದರೂ ಆ ಪುರುಷನನ್ನು ಸಾಕ್ಷಿ ಎಂದು ಯಾರು ಹೇಳುವುದಿಲ್ಲ. ಆದ್ದರಿಂದ ಆ ಸಾಕ್ಷಿಗೆ ಉದಾಸೀನತ್ವೇ ಸತಿ ಎಂಬ ವಿಶೇಷವು ಹೇಳಲ್ಪಟ್ಟಿದೆ. ಅದಕ್ಕೆ ಜಗಳ ನೋಡ್ರಿ, ಈಗ ಬಸ್ಸಲ್ಲಿ ಅಥವಾ ಎಲ್ಲೋ ಬಜಾರದಲ್ಲಿ ಹೋಗುವಾಗ ಯಾರೋ ಜಗಳ ನಡೆದಿರ್ತಾರೆ. ಜಗಳ ನೋಡ್ತಿರ್ತೀವಿ, ಆಯ್ತಿಲ್ಲಪ್ಪ ಅಂತ ಮನೆಗೆ ಹೋಗ್ಬಿಡ್ತೇವೆ ನೋಡ್ರಿ. ಎಷ್ಟು ಜಗಳ ನೋಡಿರ್ಲಿಕ್ಕಿಲ್ಲ, ನೋಡ್ತೇವಿ. ಆದ್ರೆ ಆಸಕ್ತಿ ಇರಂಗಿಲ್ಲ ಅಲ್ಲಿ. ಆಸಕ್ತಿ ಯಾವಾಗ ಬರ್ತಂದ್ರೆ ಜಗಳ ಆಡುವರ ಮಧ್ಯದಲ್ಲಿ ನಮ್ಮವರು ಯಾರಾದ್ರೂ ಇದ್ರೆ ಅದ್ರಲ್ಲಿ ಬಹಳ ಆಸಕ್ತಿ ಬರ್ತದೆ. ಸ್ವಲ್ಪ ಗಾರ್ಡನ್ ನಮ್ಮವ್ರು ಯಾರು ಕಂಡಂಗ ಆಗುತ್ತಲ್ಲಿ, ನಮ್ಮವ್ರ ಆ ಜೊತೆ ಜಗಳ ತೆಗ್ದಾರ ಅಂತ ಆಸಕ್ತಿ ಆಗ್ತದೆ. ಆಸಕ್ತಿ ಇಲ್ಲದೆ ಇದ್ರೆ ಉದಾಸೀನತ್ವ ಅಂದ್ರು. ಗೊತ್ತಾಗ್ತಿಲ್ರಿ ಆಸಕ್ತಿ ಉದಾಸೀನತೆ. ಈಗ ಎಷ್ಟೋ ಹೆಣಗಳನ್ನ ದಾರಿ ಬೀದಿಯಲ್ಲಿ ನೋಡ್ತೀವಿ ಹೊತ್ಕೊಂಡು ಹೋಗೋದು. ಯಾರಿಗೆ ಏನು ನೋವಾಗೋದಿಲ್ಲ. ಅದರಲ್ಲಿ ಯಾರಾದ್ರೂ ನಮ್ಮವ್ರಿದ್ರೆ ನಮ್ಮ ಸಂಬಂಧ ಈಗ ನೋಡ್ರಿ ಬೇಕಾದಷ್ಟು ಜನ ಆಸ್ಪತ್ರೆಗೆ ಬರ್ತಾರೆ. ಅವ್ರು ನೋಡ್ಲಿಕ್ಕೆ ಬಹಳಷ್ಟು ಜನ ಬರ್ತಾರೆ. ಆದ್ರೆ ಬರೋದಕ್ಕೆ ಮೊದ್ಲೇ ಕೇಳ್ತಾರ ಇಂಥ ಪೇಷಂಟ್ ಯಾವ ರೂಮಲ್ಲಿ ಇದ್ದಾರ, ಅವ್ರು ಬಂದು ರೋಗಿಗಳನ್ನ ನೋಡ್ಲಿಕ್ಕೆ. ಹಲೋ, ಆದ್ರೂ ಬಂದವರೆಲ್ಲರೂ ಎಲ್ಲಾ ರೋಗಿಗಳನ್ನ ಮಾತಾಡಿಸಿ ಹೋಗಲ್ಲ. ಯಾರ್ಯಾರು ಸಂಬಂಧ ಅದ ಅವ್ರವ್ರನ್ನೇ ನೋಡಿ ಹೋಗ್ತಾರ ನೋಡುವವ್ರಿಗೆ. ಎಲ್ಲರೂ ರೋಗಿಗಳಂತಲ್ಲ, ಆಸ್ಪತ್ರೆಗಿದ್ದವ್ರು ಎಲ್ಲರೂ ರೋಗಿಗಳೇ. ಆದ್ರೆ ಉಳಿದ ರೋಗಿ ಮೇಲೆ ಆಸಕ್ತಿ ಇಲ್ಲ. ಆಸಕ್ತಿ ಆದ್ರೆ ಇಲ್ಲ. ಇವರಲ್ಲಿ ಯಾಕೆ ಬಂತು ಅಂದ್ರೆ ನಮ್ಮವರು ಅಂತಕ್ಕಂಥ ಆಸಕ್ತಿ ಬಂದಾಗ ಅವರಲ್ಲಿ ಸುಖ ದುಃಖಗಳು ವ್ಯಕ್ತ ಆಗ್ತವಲ್ಲಿ.
ಬೇರೆ ರೋಗಿಗಳನ್ನ ಕಣ್ಣಾರೆ ಕಾಣ್ತಾರ, ಅವರ ದುಃಖಗಳು ನೋಡ್ತಾನ, ಆದ್ರೂ ಸಂಬಂಧ ಇಲ್ಲ ಅಂತ ಹೊರಗೆ ಹೋಗ್ಬಿಡ್ತಾರ ಅವ್ರು. ಅದಕ್ಕೆ ಇಲ್ಲಿ ಇದಕ್ಕ ಸಾಕ್ಷಿ ಅಂತ ಕರಿಬೇಕು ಅಂತ. ಹಾಗೆ ರೀತಿ ಆದ್ದರಿಂದ ಅವನಲ್ಲಿ ಸಾಕ್ಷಿ ಲಕ್ಷಣಕ್ಕೆ ಅತಿ ವ್ಯಾಪ್ತಿ ದೋಷ ಉಂಟಾಗುವುದಿಲ್ಲ. ಇಲ್ಲವೇ ಉದಾಸೀನಂ ಸಾಕ್ಷಿ ಅಂದ್ರೆ ಎಂಬುದನ್ನು ಮಾತ್ರ ಆ ಸಾಕ್ಷಿಯ ಲಕ್ಷಣವಾಗಿದೆ. ಎಲ್ಲವನ್ನ ನೋಡ್ತಾನ, ಯಾವುದೆಲ್ಲ ಆಸಕ್ತಿ ಆಗೋದು ನೋಡ್ರಿ. ವೃತ್ತಿ ಆಸಕ್ತಿ ಆಗಬಾರ್ದು, ನಿರಾಸಕ್ತಿಯಿಂದ ಕೂಡಿದ್ರೆ ಅದು ಸಾಕ್ಷಿ. ಇದನ್ನ ಬೋಧ್ಯ ಎಂಬ ಪದವನ್ನು ಹೇಳದಿದ್ದರೆ ಇಲ್ಲಿ ಅನಂತ ದೋಷಕ್ಕೆ ಕಾರಣ ಆಗ್ತವಂತ ಇಲ್ಲಿ ಬೋಧ್ಯ ಅನ್ನೋ ಶಬ್ದವನ್ನ ವಿಚಾರ ಮಾಡಿದಂತ ಹೇಳ್ತಾರೆ. ಮತ್ತೆ ಕಲ್ಲು ಕಟ್ಟಿಗೆಗಳಲ್ಲಿ ಉದಾಸೀನತ್ವ ಇರುವುದರಿಂದ ಆ ಕಲ್ಲು ಕಟ್ಟಿಗಳು ಕೂಡ ಸಾಕ್ಷಿ ಆಗಬೇಕಾಗ್ತದೆ. ಈ ರೀತಿ ಹೇಳ್ದೆ ಬರೇ ಸಾಕ್ಷಿ ಅಂತ ಹೇಳಿ ಉದಾಸೀನತ್ವ ಅಂತ ಹೇಳಿದ್ರೆ ಉದಾಸೀನತ್ವ ಅಂತ ಹೇಳದೇ ಇದ್ರೆ ಕಲ್ಲು ಕಟ್ಟಿಗೆ ಕೂಡ ಉದಾಸೀನತ್ವ ಅವು. ಅವಕ್ಕೆ ಯಾವ ಆಸಕ್ತಿ ಇಲ್ಲ ನೋಡ್ರಿ. ಅದರಂತೆ ಚೇತನ ಅನ್ನುವಂತ ಶಬ್ದ ಬಳಸದಿದ್ರೆ ಆತ್ಮನಿಗೆ ಜಡತ್ವ ದೋಷ ಪ್ರಾಪ್ತಿ ಆಗ್ತದೆ. ಆತ್ಮನಿಗೆ ಚೈತನ್ಯ ಅಂತ ಯಾಕಂದ್ರೆ ಜ್ಞಾನ ಅದಂತ. ಈ ರೀತಿ ಕಲ್ಲು ಕಟ್ಟಿಗೆಗಳನ್ನು ಸಾಕ್ಷಿಗಳೆಂದು ಯಾರು ಹೇಳುವುದಿಲ್ಲ. ಆದ ಕಾರಣ ಆ ಸಾಕ್ಷಿ ಲಕ್ಷಣದಲ್ಲಿ ಬೋಧ ಎಂಬ ಪದವು ಹೇಳಲ್ಪಟ್ಟಿರುತ್ತದೆ. ಈ ಜಡವಾದ ಕಲ್ಲು ಕಟ್ಟಿಗಳಲ್ಲಿ ಬೋಧತ್ವ ಇರುವುದಿಲ್ಲ, ಜೀವತ್ವ ಇರ್ತದ್ರಿ. ಕಟ್ಟಿಗೆಯಲ್ಲಿ ಜೀವತ್ವ ಅದ, ಆದ್ರೆ ಬೋಧತ್ವ ಇಲ್ಲ. ಅದಕ್ಕೆ ಗಿಡದ ಕೆಳಗಡೆ ಜಡ ಇರ್ತದ, ಗಿಡನ್ನ ಸಾಕ್ಷಿ ಯಾರು ಕೇಳಂಗಿಲ್ರಿ. ಯಾಕೆ ಕೇಳಂಗಿಲ್ಲ? ಬೋಧತ್ವ ಇಲ್ಲ. ಆ ಕಾರಣದಿಂದ ಯಾವ ಇದರಂತೆಯೇ ಕೇವಲ ಪದಾರ್ಥವಾದರೂ ಭೌತಿಕವಾದ ಜೀವನದಲ್ಲಿರುತ್ತದೆ. ಸಾಕ್ಷಿಯಾದ ಮತ್ತು ಚೈತನ್ಯದ ಉದಾಸೀನತ್ವಾದ, ಆದರೂ ಆ ಜೀವನದಲ್ಲಿ ಉದಾಸೀನತ್ವ ಇರುವುದಿಲ್ಲ. ಕೇವಲ ಉದಾಸೀನತ್ವನಾದರೂ ದೇಹೇಂದ್ರಾದಿ ಪದಾರ್ಥಗಳಲ್ಲಿಯೂ ಇರುತ್ತದೆ. ಆದರೆ ಅವುಗಳಲ್ಲಿ ಬೋಧತ್ವ ಇರುವುದಿಲ್ಲ. ಆದ್ದರಿಂದ ಆ ಭೋಕ್ತವಾದ ಜೀವನದಲ್ಲಿಯೂ ಜಡವಾದ ದೇಹ ಇಂದ್ರಿಯಾದಿಗಳಾದರೂ ಆ ಸಾಕ್ಷಿ ಲಕ್ಷಣಕ್ಕೆ ಅತಿ ವ್ಯಾಪ್ತಿ ಲೋಪ ಸಂಭವಿಸುವುದಿಲ್ಲ. ಇದುವೇ ಸಾಕ್ಷಿಯ ಲಕ್ಷಣ. ಅದಕ್ಕೆ ಹೇಗೆ ಸ್ತುತಿ? ಸಾಕ್ಷಿ ಚೇತ ಕೇವಲೋ ನಿರ್ಗುಣ. ಸಾಕ್ಷಿ ಚೇತ ಅಂದ್ರೆ ಸಾಕ್ಷಿನಾದ ಬೇರೆ ಅನಂತ. ಸಾಕ್ಷಿ ಅಂದ್ರೆ ಬೇರೆ ಅನಂತ. ಚೇತನ ಅಂದ್ರೆ ಚೈತನ್ಯ ಆದಂತ. ಮತ್ತೆ ಹೇಗೆ ಅಂದ್ರೆ ಕೇವಲ ನಿರ್ಗುಣ. ಅದು ನಿರ್ಗುಣವಾಗಿ ಇದೆ, ಗುಣದಲ್ಲಿ ಕೂಡಿರುವಂತ. ಈ ರೀತಿ ವಿಚಾರ ಮಾಡ್ತಾ ಮುಂದೆ ಅನಂತ ಚೇತ ಕೇವಲ ಸಾಕ್ಷಿ ಅಂತಾನೆ ಹೇಳ್ತಾ ಬಂದ್ರು. ಈ ರೀತಿಯಾಗಿ ಗ್ರಂಥಕರ್ತರು ಆತ್ಮನು ನಿರ್ಗುಣ ಆತ್ಮನು ಎಂದು ಹೇಳುವುದರಿಂದ ಆತ್ಮನು ಜ್ಞಾನಾದಿ ಗುಣ ಸಹಿತನೆಂದು
ಬೇರೆ ಬೇರೆ ಮತವಾದಿಗಳು ಈ ಸಾಕ್ಷಿಗೆ ಕೂಟಸ್ಥ ಆತ್ಮನಿಗೆ ಬೇರೆ ಬೇರೆ ರೀತಿ ವಿಚಾರವನ್ನ ಮಾಡಿಕೊಂಡು ತಾವು ತಿಳಿದಂತೆ ಆತ್ಮನು ಹೀಗಿದ್ದಾನಂತ ಹೇಳುವವರು ಕೂಡ ಉಂಟು. ಆ ಕಾರಣ ಬರೇ ಸಾಕ್ಷಿ ಅಲ್ಲ, ಬರೇ ಚೇತನಲ್ಲ, ಓದ್ಯಾನ ಅಲ್ಲ, ಉದಾಸೀನತ್ವ, ಇವು 4 ಕೂಡಿದ್ದು ಸಾಕ್ಷಿ ಅಂದ ನೋಡ್ರಿ. ಈ ರೀತಿ ಶ್ರುತಿ ವಾಕ್ಯಗಳು ಸಹ ಇರುವುದರಿಂದ ಆತ್ಮನು ನಿಷ್ಕ್ರಿಯನೆನ್ನಬೇಕು. ಆತ್ಮನು ಕ್ರಿಯೆ ಮಾಡೋದಿಲ್ಲ. ಆತ್ಮನು ಕೆಲವೊಂದು ಮಧ್ಯ ಪರಿಮಾಣು ಸಹಿತ ಅಂತ ಹೇಳ್ತಾರ, ಅವನು ಒಪ್ಪಂಗಿಲ್ಲ. ಆತ್ಮ ಕ್ರಿಯೆ ಮಾಡ್ತಾನಂತಾರ, ಕ್ರಿಯಾ ಸಹಿತನಂತಾರ, ಕ್ರಿಯಾ ಸಹಿತನ ಅಲ್ಲ. ಈ ರೀತಿ ಅವರ ಯಾರ ಮಾತುಗಳನ್ನ ಅಂಗೀಕರಿಸುವ ದಿಗಂಬರ ಮತವನ್ನು ಖಂಡಿಸಲ್ಪಟ್ಟಿದೆ. ಎಲ್ಲಾ ಮತವಾದಿಗಳನ್ನ ಖಂಡನೆ ಮಾಡ್ಬಿಟ್ರಲ್ರಿ. ದಿಗಂಬರ, ಶ್ವೇತಾಂಬರ, ಕಾಶಾಂಬರ ಎಲ್ಲಾ ಮತಗಳನ್ನ ಖಂಡನೆ ಮಾಡಿದ್ರು. ಕಾರಣ ಗ್ರಂಥಕರ್ತರು ಆತ್ಮನು ಸಾಕ್ಷಿ ರೂಪನಿದ್ದಾನೆಂಬ ಬಗ್ಗೆ, ದೇಹಿಕ ದೀಪಾಳಿಯ ರೂಪ ಹೇಗೆಪ್ಪ ಅಂದ್ರೆ ನಾವ್ ಹೇಳ್ತಕ್ಕಂತ ತಿಳ್ಕೊ, ಸರ್ವ ಜನವರಿಗೂ ಮನವರಿಕೆಯಾಗುವಂತಿದೆ. ಹೇಗೆಂದರೆ ಮನೆಯ ಹೊಸ್ತಿಲ ಮೇಲಿರುವ ದೀಪವು ಮನೆಯಲ್ಲಿರುವ ಜನರನ್ನು, ಮನೆಯ ಹೊರಗೆ ಸಂಚರಿಸುವ ಜನರನ್ನು ಬೆಳಗುತ್ತಾ ಆ ಜನರ ಹಾಗೂ ಹೋಗುಗಳಿಗೆ ಭಾಗಿಯಾಗದೆ ಉದಾಸೀನತ್ವದಿಂದಿರುತ್ತದೆ. ಆ ಬೆಳಕಿನಲ್ಲಿ ಹೊರಗಿನವ್ರು ಏನ್ ಮಾಡ್ತಾರ, ಒಳಗಿನವ್ರು ಏನ್ ಮಾಡ್ತಾರ ಎಲ್ಲೂ ಗೊತ್ತು. ಆದರೆ ಹೊರಗಿನವರ ವ್ಯವಹಾರದ ಸಂಬಂಧ ಅದಕ್ಕಿಲ್ಲ, ಒಳಗಿನ ವ್ಯವಹಾರ ಸಂಬಂಧ ಅದಕ್ಕಿಲ್ಲ. ಎಲ್ಲರ ಮೇಲೆ ಸಮವಾದ ತನ್ನ ಬೆಳಕನ್ನು ಬೀರುತ್ತದೆ. ಅದೇ ಪ್ರಕಾರವಾಗಿ ಆತ್ಮನು ಮನೋಬುದ್ಧಿ, ಚಿತ್ತ, ಅಹಂಕಾರಗಳೆಂಬ ಅಂತಃಕರಣಗಳು ಇವು ತಮ್ಮ ತಮ್ಮ ವಿಷಯಗಳನ್ನು ಗ್ರಹಿಸುವುದನ್ನು, ಬಿಡುವುದನ್ನು, ಅರಿಯುವುದನ್ನ ಬೆಳಗುತ್ತಾ ಉದಾಸೀನವಾಗಿರುತ್ತದೆ. ದೀಪದ ಬೆಳಕಿನಲ್ಲಿ ಕಳ್ಳತನ ಮಾಡೋರು ಇರ್ತಾರ, ಒಳ್ಳೆ ಕಾರ್ಯ ಮಾಡಿರ್ತಾರ. ದೀಪದ ಬೆಳಕಿನಲ್ಲಿ ಕೆಟ್ಟ ಕಾರ್ಯ ಮಾಡೋರು ಇರ್ತಾರೆ, ಕೆಟ್ಟವರು ಇರ್ತಾರ. ಆದ್ರೆ ಕೆಟ್ಟ ಪರಿಣಾಮ ಇಲ್ಲ, ಒಳ್ಳೆ ಪರಿಣಾಮನೇ ಇಲ್ಲ. ಯಾವ್ದಕ್ಕ? ದೀಪಕ್ಕ. ಹಾಗೆ ಬಾಹ್ಯ ಇಂದ್ರಿಯಗಳಾದ ಶ್ರೋತ್ರ, ತ್ವಚ, ನೇತ್ರ, ಜೀವೆ, ನಾಶಕಗಳು ತಮ್ಮ ತಮ್ಮ ವಿಷಯಗಳನ್ನ ಗ್ರಹಿಸುವುದನ್ನು, ಬಿಡುವುದನ್ನು ಅರಿಯುತ್ತಾ ಉದಾಸೀನವಾಗಿರುತ್ತದೆ. ಆದ್ದರಿಂದ ಆತ್ಮನು ಸರ್ವಕ್ಕೂ ಸಾಕ್ಷಿ ರೂಪದಿಂದ ಇರುತ್ತಾನೆ ಎಂಬುದನ್ನು ದೇಹ ಹಳೆ ದೀಪದ ನ್ಯಾಯದಂತ ಹೇಳ್ಬಿಟ್ಟು, ಅದಕ್ಕೆ ಒಳಗಡೆ ಆತ್ಮ ನಿರ್ವಿಕಾರವಾಗಿದ್ದು ಹೊರಗಿನ ವಿಷಯಾದಿಗಳನ್ನ, ಒಳಗಿನ ನಿರ್ಣಯ ನಿಶ್ಚಯಗಳನ್ನ ತಿಳಿದು ಉದಾಸೀನ ಅದು ಸಾಕ್ಷಿ ಅಂತ ಹೇಳ್ತಾ ಬಂದ್ರು. ಕಾರಣ ಅದನ್ನೇ ಅವತರಿಕೆ ಮಾಡಿ ಮನೆಯ ಹೊರ ಒಳಗೆ ಆಡುತ್ತೀಹ ಜನಕ್ಕೆ ದೇಹಳಿ ದೀಪ ದೀಪ ಬೆಳಗಂಬೆನುಗುತ್ತೀಯ
ಇತ್ತವರ ಸೋಂಕದಲ್ಲಿರ್ಪ ವಿಧದಂತೆ. ದೀಪ ಬೆಳಗ್ತದೆ ವಿನಃ ಅವ್ರನ್ನ ಮುಟ್ಟಂಗಿಲ್ಲ ಅಂತ. ಅವ್ರ ವ್ಯವಹಾರ ದೀಪಕ್ಕೆ ಮುಟ್ಟಂಗಿಲ್ಲ, ದೀಪದ ವ್ಯವಹಾರ ಅವಕ್ಕೆ ಮುಟ್ಟಂಗಿಲ್ಲ. ಈ ರೀತಿಯಾಗಿ ಮನಸ್ಸು ಮೊದಲಾದ ಅಖಿಲ ಕರಣಗಳ ಮಿನುಪ ಹೊರಗಿರುವ ಇಂದ್ರಿಯಗಳ ಗಣವನರಿಯುವುದರಿಂದ ಆತ್ಮನು ಸಾಕ್ಷಿಯಾಗಿ. ಈ ರೀತಿಯಾಗಿ ಎಲ್ಲಾ ಮೊದಲು ಹೇಳಿದಂತೆ ಎಲ್ಲಾ ಇಂದ್ರಿಯಾದಿಗಳು ಎಷ್ಟೇ ಇರಲಿ, ಅಂತಃಕರಣ ಎಷ್ಟೇ ಇರಲಿ, ಮನಬುದ್ಧಿ ಚಿತ್ತಾದಿಗಳು ಇರಲಿ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇರಲಿ, ಒಳಗಿನ ಇಂದ್ರಿಯಗಳು ಹೊರಗಿನ ಇಂದ್ರಿಯಗಳು. ಒಳಗಿನ ಇಂದ್ರಿಯಗಳು ಮನೆ ಒಳಗಿನ ಜನ ಇದ್ದಂಗ ಅವು. ಮನ ಬುದ್ಧಿ ಚಿತ್ತ ಅಹಂಕಾರ ಒಳಗಾವಿಲ್ರಿ, ಇವು ಮನೆ ಒಳಗಿದ್ದಂಗ ಮಂದಿ. ಹೊರಗಿನ ಮಂದಿ ಯಾರು ಅಂತಂದ್ರೆ ಈ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ವಿಷಯಾದಿಗಳು. ಇವು ಒಳಗಡೆ ಇಲ್ಲ, ಹೊರಗಿದ್ದಂಗ. ಹೊರಗಿನ ವ್ಯವಹಾರ ಬೇರೆ, ಒಳಗಿನ ವ್ಯವಹಾರ ಬೇರೆ. ಸಾಕ್ಷಿಯಾದ ಚೇತನ, ಚೇತ ಕೇವಲ ನಿರ್ಗುಣಶ್ಯ, ಅದು ದೀಪ ಇದ್ದಂಗ ಮಧ್ಯದಲ್ಲಿ ಇದೆ. ಅದು ಒಳಗಿನ ಮನಬುದ್ಧಿ ಚಿತ್ತ ಅಹಂಕಾರದ ವ್ಯವಹಾರವನ್ನು ತಿಳಿತದ. ಆ ಒಂದು ಸಾಕ್ಷಿಯ ನೋಡೋದು ತಿಳಿಯೋದು, ಹೊರಗ ನೀ ಏನ ಮಾಡ್ತಿದ್ದಿ ಅದನ್ನು ತಿಳಿತದ. ಆದ್ರೆ ಅದು ಸಂಬಂಧ ಇರಂಗಿಲ್ಲ. ಅದು ನೀನ್ ಏನನ್ನ ಮಾಡು, ನೀ ಏನನ್ನ ಮಾಡು, ನೋಡುವುದೇ ವಿನಃ ಮಾಡುವುದಲ್ಲ. ಮನಸ್ಸು ಏನ್ ಮಾಡ್ತದ ಅಂತ ತಿಳಿತದ, ಬುದ್ಧಿ ಏನ್ ಮಾಡ್ತದ ಬುದ್ಧಿಗೆ ಸಾಕ್ಷಿ ಅದ, ಚಿತ್ತ ಏನದ ಅಹಂಕಾರ ಏನದ ಚಿತ್ತಕ್ಕೂ ಅಹಂಕಾರಕ್ಕೂ ಸಾಕ್ಷಿ ಅದ. ಕಣ್ಣಿನಿಂದ ನಾನು ಏನು ನೋಡ್ತೀನಿ ಅದಕ್ಕೆ ಸಾಕ್ಷಿ ಅದ. ಕಣ್ಣಿಂದ ಏನೇ ನೋಡು ನೀನು ಅದಕ್ಕೆ ಸಾಕ್ಷಿ ಅದು. ಓ ಇಂಥದೇ ನೋಡ್ತದ ಅಂತ ಗೊತ್ತಾಗ್ತದ. ಅದ್ರಲ್ಲಿ ಕೂಡೋದಿಲ್ಲ ಅದು. ಈ ರೀತಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ವಿಷಯಗಳ ವ್ಯವಹಾರ ಯಾರ್ಯಾರ್ದು ಎಲ್ಲೆಲ್ಲಿ ನಡೆದಂತ ತಿಳಿತದ. ಆದ್ರೂ ಕೂಡ ಅದಕ್ಕೆ ಸಾಕ್ಷಿ ಆಗಿರ್ತದ. ಈ ರೀತಿಯಾಗಿ ಸಾಕ್ಷಿಯ ಲಕ್ಷಣವನ್ನ ತಿಳಿದುಕೊಳ್ಳಬೇಕು ಅಂತ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ನೋಡ್ರಿ. ಅಂದ್ರೆ ಇದು ಕ್ಲಿಯರ್ ಆಗ್ತಿಲ್ರಿ. ಸಾಕ್ಷಿ ಅಂದ್ರೆ ಪ್ರತ್ಯೇಗಾತ್ಮ ಅಂದ್ರೆ ಕೂಟಸ್ಥ ಅಂದ್ರೆ ಶಬ್ದಗಳು ಬೇರೆ. ಅದಕ್ಕೆ ಮನವರಿಯದ ಕಳ್ಳತನ ಒಂದುಂಟು ಅಂತಾರ. ನಾವು ಮನಸ್ಸು ಮಾಡದ ಏನ್ ಮಾಡೀವಿ ಅದನ್ನ ತಿಳಿಲಾರ್ದು ನಮ್ಗೇನಿಲ್ಲ. ತಿಳಿತದ, ನಮ್ಗೆಲ್ಲ ತಿಳಿತದ. ಆ ತಿಳಿಯೋರು ಯಾರು ಅಂದ್ರೆ ಅದು ಸಾಕ್ಷಿ ಅನ್ನೋದನ್ನ ನೀ ತಿಳಿದುಕೋ ಅನ್ನುವಂಥದ್ದನ್ನ ಈ ಶ್ಲೋಕದಲ್ಲಿ ಹೇಳಿದ್ರಿ. ಇಲ್ಲಿಗೆ 12 ಆಗ್ತಾ ಬಂದದ. ಮತ್ತೆ ನಾಳೆ ದಿನ ಪ್ರಾರಂಭ ಮಾಡೋಣ. ನಮಸ್ಕಾರ ಎಲ್ಲರಿಗೂ.